ಇನ್ನು ಕಳೆದ ಬಾರಿ ಮಂಡ್ಯದ ಕೆರಗೋಡಿನಲ್ಲಿ ಆದಂತಹ ಒಂದಷ್ಟು ಘಟನೆ ನಿಮಗೆಲ್ಲರೂ ಕೂಡ ನೆನಪಿದೆ, ಹನುಮ ಜಯಂತಿ ವಿಚಾರವಾಗಿ. ಆ ಸಂದರ್ಭದಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳು. ಈಗ ಮಂಡ್ಯದಲ್ಲಿ ಮತ್ತೊಮ್ಮೆ ಶೋಭಾಯಾತ್ರೆಯನ್ನು ಆರಂಭಿಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಆರಂಭಿಸಿರುವಂತಹ ಶೋಭಾಯಾತ್ರೆ ಕೆರಗೋಡಿನ ಹನುಮಧ್ವಜ ಹಾಗೆ ನಾಗಮಂಗಲದ ಗಣಪತಿ ವಿಸರ್ಜನೆ ವೇಳೆ ಏನು ಗಲಭೆ ಆಗಿತ್ತು ಆ ಸಂದರ್ಭದಲ್ಲಿ ಆದಂತಹ ಈ ಒಂದು ಘಟನೆಯನ್ನು ಖಂಡಿಸಿ, ಜೊತೆಗೆ ಬಾಂಗ್ಲಾದೇಶದ ಹಿಂದೂಗಳ ಮೇಲಿರುವಂಥ ಒಂದು ನಡೆದಿರುವಂಥ ಅತ್ಯಾಚಾರವನ್ನು ಖಂಡಿಸಿ ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕಾರ್ಯಕರ್ತರ ಒಂದು ಮಾತು. ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನದಿಂದ ಈಗಾಗಲೇ ಶೋಭಾಯಾತ್ರೆ ಆರಂಭವಾಗಿದೆ. ಕಾಳಿಕಾಂಬಾ ದೇವಸ್ಥಾನ, ಮಾರ್ಕೆಟ್ ರಸ್ತೆ, ಮಹಾವೀರ್ ವೃತ್ತ, ವಿವಿ ರಸ್ತೆ ಮತ್ತು RP ರಸ್ತೆ ಮೂಲಕ ಬಾಲಕರ ಕಾಲೇಜು ಮೈದಾನಕ್ಕೆ ರ್ಯಾಲಿ ತಲುಪುತ್ತೆ. ಮಂಡ್ಯದಲ್ಲಿ ಆರಂಭವಾಗಿರುವಂತಹ ಶೋಭಾಯಾತ್ರೆ. ಈಗಾಗಲೇ ಕಾಳಿಕಾಂಬಾ ದೇಗುಲದಿಂದ ಯಾತ್ರೆ ಆರಂಭವಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಶ್ರೀರಾಮನ ಕಟೌಟ್ ಹಾಗೆ ಹನುಮ ಜಯಂತಿ ಸಂದರ್ಭದಲ್ಲಿ ನಡೀತಾ ಇರುವಂತಹ ಈ ಒಂದು ವಿಶೇಷ ಶೋಭಾಯಾತ್ರೆ. ಮಂಡ್ಯ ನಗರದಾದ್ಯಂತ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಕ್ಯೂರಿಟಿಗೆ ಅಂತೇಳಿ ನಿಯೋಜನೆ ಮಾಡಿದೆ. शिवाजी महाराज की जय। ನಿಮಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ದಿಲೀಪ್ ಅವರಿಂದ. ದಿಲೀಪ್, ಈಗ ಶೋಭಾಯಾತ್ರೆ ಆರಂಭವಾಗಿದೆ, ಹೇಗಿದೆ ಸದ್ಯಕ್ಕಲ್ಲಿ ಪರಿಸ್ಥಿತಿ? ಎಲ್ಲೆಲ್ಲಿ ಸಾಗುತ್ತೆ ಶೋಭಾಯಾತ್ರೆ, ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು? ರೆಹಮಾನ್, ಮಂಡ್ಯದ ಕೆರಗೋಡಿನಲ್ಲಿರುವಂತ ಹನುಮಂತ ಧ್ವಜ ವಿಚಾರವಾಗಿ ಸಾಕಷ್ಟು ವಿವಾದ ಸೃಷ್ಟಿಯಾಗಿತ್ತು. ಈಗ ಮತ್ತೆ ಅದೇ ಒಂದು ವಿಚಾರಕ್ಕೆ ಮುನ್ನೆಲೆಗೆ ಬಂದಿರುವಂತದ್ದು. ಈಗ ಅಲ್ಲಿ ಹನುಮ ಧ್ವಜವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಇವತ್ತು ಶೋಭಾಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಹಲವು ಹಿಂದೂಪರ ಸಂಘಟನೆಗಳು ಈ ಒಂದು ಶೋಭಾಯಾತ್ರೆಯನ್ನ ಕೈಗೊಂಡಿರುವಂತದ್ದು. ಈಗ ಮಂಡ್ಯದ ಏನು ಕೆರಗೋಡಿನ ವಿಚಾರವಾಗಿ ಈಗ ಮಂಡ್ಯದಲ್ಲಿ ಶೋಭಾಯಾತ್ರೆ ಆರಂಭ ಆಗಿದೆ. ಸುಮಾರು 4.5 ಕಿಲೋಮೀಟರ್ನಷ್ಟು ಈ ಶೋಭಾಯಾತ್ರೆ ನಡೀತದೆ. ತದನಂತರ ಸಂಜೆ ಕಾರ್ಯಕ್ರಮ ಇದೆ, ವೇದಿಕೆ ಕಾರ್ಯಕ್ರಮ ಇದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೋಲಿಬೆಲೆ ಅವರು ಪ್ರಮುಖ ಭಾಷಣಕಾರರಾಗಿ ಭಾಗವಹಿಸ್ತಾ ಇರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ದಿಲೀಪ್.